ಸಿಎಂ ಸಿದ್ದರಾಮಯ್ಯ ಅವರು 5 ವರ್ಷ ಪೂರ್ಣಾವಧಿಯ ಮುಖ್ಯಮಂತ್ರಿ ಆಗಿರ್ತಾರೆ ಎನ್ನುವ ಮಾತನ್ನ ಎಂಎಲ್ಸಿ ಯತೀಂದ್ರ ಸಿದ್ದರಾಮಯ್ಯ ಅನೇಕ ಬಾರಿ ಉಚ್ಚರಿಸಿದ್ರು. ಈಗ ಮತ್ತೊಮ್ಮೆ ಪುನರುಚ್ಚಾರ ಮಾಡಿದ್ದಾರೆ. ರಾಜ್ಯದಲ್ಲಿ ಯಾವುದೇ ರೀತಿಯ ಗೊಂದಲ ಇಲ್ಲ, ನಾಯಕತ್ವದ ವಿಚಾರವಾಗಿ ಹೈಕಮಾಂಡ್ ನೇರವಾಗಿ ಹೇಳದೇ ಇರಬಹುದು, ಆದರೆ ಹೈಕಮಾಂಡ್ ಸಿಗ್ನಲ್ ಕೊಟ್ಟಿದೆ. ಸಿದ್ದರಾಮಯ್ಯ 5 ವರ್ಷ ಮುಖ್ಯಮಂತ್ರಿ ಆಗಿರ್ತಾರೆ ಅಂತ ಹೇಳಿ ಅಗೇನ್ ಮತ್ತೊಮ್ಮೆ ಮೈಸೂರಿನಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟಿದ್ದಾರೆ. ಚರ್ಚೆ ಮಾಡ್ತಿಲ್ಲ, ಈಗ ಅದು ಸೆಟಲ್ಡ್ ವಿಶ್ಯೂ. ಈಗ ಸದ್ಯಕ್ಕಂತೂ ಹಾಗೆ ಅನಿಸಿದೆ ಅಲ್ಲ. ಈಗ ಯಾರು ಕೂಡ ಸಿದ್ದರಾಮಯ್ಯ ತೆಗಿತೀವಿ ಅಂತ ಯಾರು ಕೂಡ ಹೇಳಿಲ್ಲ. ಹೈಕಮಾಂಡ್ ಅವರು ಕೂಡ ಏನು ತೆಗಿಬೇಕು ಅಂತ ಬೇಡಿಕೆ ಕೊಡ್ತಾ ಇದ್ರು, ಅದಕ್ಕೇನು ಮನ್ನಣೆ ಕೊಟ್ಟಿಲ್ಲ. ಸೊ ಹಾಗಾಗಿ ನನ್ನ ಪ್ರಕಾರ 5 ವರ್ಷ ನನ್ನ ಪ್ರಕಾರ ಏನು ಗೊಂದಲ ಇಲ್ಲ. ಏನು ಗೊಂದಲ ಇದೆ ಅಂತ ಸರ್ನೇ ಕೇಳಬೇಕು. ನನ್ನ ಪ್ರಕಾರ ಹೈಕಮಾಂಡ್ ಅವರು ಕ್ಲಿಯರ್ ಆಗಿ ಸಿಗ್ನಲ್ ಕೊಟ್ಟಿದ್ದಾರೆ. ಅವರು ಬಾಯ್ಬಿಟ್ಟು ಹೇಳದೇ ಇರ್ಬೋದು, ಬಟ್ ಅವ್ರಿಗೆ ಕ್ಲಿಯರ್ ಆಗಿ ಸಿಗ್ನಲ್ ಕೊಟ್ಟಿದ್ದಾರೆ. ನಾವು ಇವಾಗ ಸದ್ಯಕ್ಕೆ ಯಾವುದೇ ಲೀಡರ್ಶಿಪ್ ಚೇಂಜ್ ಮಾಡಲ್ಲ ಅಂತ ಹೇಳಿ. ಸೊ ಹಾಗಾಗಿ 5 ವರ್ಷ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಾಗಿರ್ತಾರೆ ಅಂತ ನಾನು ನಂಬ್ತೀನಿ. ನನಗೂ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಪುನೀತ್ ನೀಡ್ತಾರೆ. ಪುನೀತ್, ನಾಯಕತ್ವ ಬದಲಾವಣೆ ವಿಚಾರ ಮುಗಿದು ಹೋದ ಅಧ್ಯಾಯ. ಮತ್ತೊಮ್ಮೆ ನಾಯಕತ್ವದ ಬದಲಾವಣೆ ವಿಚಾರವಾಗಿ ಯಾರು ಕೂಡ ಚಕಾರ ಎತ್ತೋದಿಲ್ಲ ಅಂತ ಅಂದುಕೊಂಡಿದ್ರು. ಆದರೆ ಬಜೆಟ್ ಸಮೀಪಿಸ್ತಾ ಇದ್ದಂತೆ ಎಲ್ಲೋ ಒಂದು ಕಡೆ ಆ ರೀತಿಯ ವೈಬ್ಸ್ ಕಾಣಿಸ್ತಾ ಇದೆಯಾ, ಆ ರೀತಿಯ ಸುಳಿವುಗಳು, ಆ ರೀತಿಯ ಘಟನಾವಳಿಗಳು ಬರಬಹುದಾ ಅನ್ನುವ ಸನ್ನಿವೇಶ ಕ್ರಿಯೇಟ್ ಆಗ್ತಾ ಇದೆಯಾ ಅನ್ನೋದು ಒಂದು ಮಾತು. ಜೊತೆಗೆ ಇದು ನಿಮ್ಮ ಸ್ಥಳೀಯ ಸಮಸ್ಯೆ, ನೀವೇ ಬಗೆಹರಿಸಿಕೊಳ್ಳಿ ಅಂತ ಹೇಳಿ ಕೈ ತೊಳೆದುಕೊಂಡಂಥ ಹೈಕಮಾಂಡ್ಗೆ ಖಂಡಿತವಾಗೂ ಕೂಡ ಮತ್ತೊಮ್ಮೆ ಅದನ್ನು ವಿವಾದದ ರೂಪವಾಗಿ ನೋಡಲಿಕ್ಕೆ ಇಷ್ಟ ಇಲ್ಲ. ಈಗ ಯತೀಂದ್ರ ಸಿದ್ದರಾಮಯ್ಯ ಅದನ್ನೇ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಅಂತ ಕಾಣಿಸುತ್ತೆ. ಖಂಡಿತವಾಗಿ ದಶರಥ್, ಈಗ ಮುಖ್ಯವಾಗಿರ್ತಕ್ಕಂಥದ್ದೇ ಅದೊಂದೇ ವಿಚಾರ. ಯಾಕಂತ ಹೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ನಾವು ಗಮನಿಸಬಹುದಿತ್ತು, ಯಾವಾಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಒಂದು ಮುಖ್ಯಮಂತ್ರಿ ಅವಧಿ ರಾಜ್ಯದಲ್ಲಿ ಅತಿ ಹೆಚ್ಚಿನ ಅವಧಿಯ ಮುಖ್ಯಮಂತ್ರಿ ಅಂತ ಹೇಳಿ ಅವ್ರು ಕರೆಸ್ಕೊಂಡ್ರು, ಅದಾದ ನಂತರ ಈ ತರದ ಒಂದು ಚರ್ಚೆಗಳೆಲ್ಲವೂ ಕೂಡ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿದ್ವು ಅಂತಾನೂ ಕೂಡ ಹೇಳ್ಬೋದು. ಜೊತೆಗೆ ಈಗ ಬಜೆಟ್ ಸಮೀಪಿಸುವಂತಹ ಸಂದರ್ಭದಲ್ಲಿ ಜೊತೆಗೆ ಯತೀಂದ್ರ ಸಿದ್ದರಾಮಯ್ಯನವರು ಕೊಡ್ತಕ್ಕಂಥ ವಿಚಾರ ಏನಿದೆ, ಪಕ್ಷದಲ್ಲಿ ಯಾವುದೇ ರೀತಿಯಾದಂತಹ ಗೊಂದಲಗಳಿಲ್ಲ. ಜೊತೆಗೆ ಏನು ನೇರವಾಗಿ ಹೈಕಮಾಂಡ್ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಅಧಿಕಾರದಲ್ಲಿ ಮುಂದುವರಿತಾರೆ ಅನ್ನೋ ಮಾಹಿತಿಯನ್ನು ಕೊಡದೇ ಇರಬಹುದು, ಆದ್ರೆ ನಮಗೆ ಸಿಗ್ನಲ್ ಇದೆ. ಅಂದ್ರೆ 5 ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ಮುಂದುವರಿತಾರೆ ಅಂತಕ್ಕಂಥ ಒಂದು ಸಿಗ್ನಲ್ ಈಗಾಗಲೇ ನಮ್ಗೆ ಹೈಕಮಾಂಡ್ ಕೊಟ್ಟಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಈ ತರದ ಒಂದು ಚರ್ಚೆಗಳು ಎಲ್ಲಿಯೂ ಕೂಡ ಇಲ್ಲ. ಎದುರಾಳಿ ಪಕ್ಷಗಳು ಈ ತರದ ಒಂದು ಪ್ರಶ್ನೆ ಮಾಡ್ತಕ್ಕಂಥದ್ದಿರಬಹುದು ಅಥವಾ ಆ ತರದ ಒಂದು ಚರ್ಚೆಯನ್ನು ಹುಟ್ಟಾಕ್ತಕ್ಕಂಥ ಒಂದು ಕೆಲಸಕ್ಕೆ ಮುಂದಾಗ್ತಾರೆ. ಅದರಲ್ಲಿ ಹುರುಳಿಲ್ಲ ಅನ್ನೋ ಮಾತುಗಳನ್ನು ಕೂಡ ಹೇಳ್ತಕ್ಕಂಥದ್ದು. ಇನ್ನ ಯಾವುದೇ ರೀತಿಯಾದಂತಹ ಆಂತರಿಕವಾದಂತಹ ಚರ್ಚೆಗಳಾಗಿರ್ತಕ್ಕಂಥದ್ದು ಏನಿರುತ್ತೆ, ಇದೆಲ್ಲವನ್ನು ಕೂಡ ಸಿದ್ದರಾಮಯ್ಯನವರು ಹೇಳಬೇಕು. ಇಲ್ಲಿ ನಮಗೆ ಮುಖ್ಯವಾಗಿರ್ತಕ್ಕಂಥ ಒಂದು ಮಾಹಿತಿ ಅಂತ ಹೇಳಿದ್ರೆ ಈಗಾಗಲೇ ನಮಗೆ ಹೈಕಮಾಂಡ್ ಸಿಗ್ನಲ್ ಕೊಟ್ಟಿದೆ, ಆದ್ರೆ ನೇರವಾಗಿ ಹೇಳಿಲ್ಲ. 5 ವರ್ಷಗಳ ಕಾಲವೂ ಕೂಡ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ ಇರ್ತಾರೆ. ಮುಂದಿನ ದಿನಗಳಲ್ಲೂ ಕೂಡ ಇದುವರೆಗೂ ಕೂಡ ಏನು ಅಭಿವೃದ್ಧಿ ಕೆಲಸಗಳನ್ನು ಮಾಡಲಾಗ್ತಾ ಇದೆಯೋ ಕಾಂಗ್ರೆಸ್ ಪಕ್ಷದ ಅಧಿಕಾರದಲ್ಲಿ, ಅದೇ ರೀತಿಯಾದಂತಹ ಅಭಿವೃದ್ಧಿ ಕಾರ್ಯಗಳು ಮುಂದುವರಿತವೆ. ಸದ್ಯಕ್ಕಂತೂ ಮುಖ್ಯಮಂತ್ರಿ ಬದಲಾವಣೆ ಆಗ್ತಕ್ಕಂಥದ್ದು ಏನು ಚರ್ಚೆಗಳಿರ್ತವೆ, ಯಾವುದಕ್ಕೂ ಕೂಡ ನಮ್ಮ ಪಕ್ಷದಲ್ಲಿ ಆಸ್ಪದಗಳಿಲ್ಲ, ಆ ತರದ ಯಾವುದೇ ಗೊಂದಲಗಳು ಇಲ್ಲ. ಸಂಬಂಧಪಟ್ಟಂತೆ ಕೂಡ ಚರ್ಚೆಗಳನ್ನ ಮಾಡಿಲ್ಲ. ನಮಗೆ ಹೈಕಮಾಂಡ್ ಸಿಗ್ನಲ್ ಕೊಟ್ಟಿರೋ ಪ್ರಕಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಅಧಿಕಾರದಲ್ಲಿ ಮುಂದುವರಿತಾರೆ ಅನ್ನೋ ಮಾತುಗಳನ್ನ ಮೈಸೂರಿನಲ್ಲಿ ಇವತ್ತು ಸಿದ್ದರಾಮಯ್ಯನವರ ಪುತ್ರ ಎಂಎಲ್ಸಿ ಯತೀಂದ್ರ ಸಿದ್ದರಾಮಯ್ಯನವರು ಕೊಟ್ಟಿರ್ತಕ್ಕಂಥದ್ದು. ಸದ್ಯಕ್ಕೆ ಪಕ್ಷದಲ್ಲೂ ಕೂಡ ಆ ತರದ ಒಂದು ಚರ್ಚೆಗಳು ಮೈಸೂರು ಭಾಗದಲ್ಲಂತೂ ಇಲ್ಲವೇ ಇಲ್ಲ. ಹೀಗಾಗಿ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರೇ ಮುಂದುವರಿಬಹುದೇನೋ ಆ ತರದ ಒಂದು ಸಿಗ್ನಲ್ ಅನ್ನ ಹೈಕಮಾಂಡ್ ಕೊಟ್ಟಿರಬಹುದು. ಯಾಕೆಂತ ಹೇಳಿದ್ರೆ ಪಕ್ಷದಲ್ಲೂ ಕೂಡ ಆ ತರದ ಒಂದು ಚರ್ಚೆಗಳಾಗ್ಲಿ ಮೈಸೂರು ಭಾಗದಲ್ಲಿ ಬಹಳ ವಿಶೇಷವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಆಪ್ತ ಸಚಿವದ್ವಯರು ಕೂಡ ಇರ್ತಕ್ಕಂಥವ್ರು ಇರಬಹುದು, ಜೊತೆಗೆ ಶಾಸಕದ್ವಯ ಇರ್ತಕ್ಕಂಥವ್ರು ಇರಬಹುದು. ಇವರಾರು ಕೂಡ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನ ಮಾಡಿಲ್ಲ. ಹೀಗಾಗಿ ಇವತ್ತು ಯತೀಂದ್ರ ಸಿದ್ದರಾಮಯ್ಯನವರು ಕೊಟ್ಟಂತಹ ಮಾಹಿತಿ ಏನಿದೆ ಇದು ಎಲ್ಲ ಒಂದು ಕಡೆ ಸತ್ಯ ಇರಬಹುದು. ಹೀಗಾಗಿಯೇ ಪಕ್ಷದಲ್ಲಿ ಯಾವುದೇ ರೀತಿಯಾದಂತಹ ಗೊಂದಲಗಳಿಲ್ಲ ಅಂತ ಹೇಳಿ ಓಪನ್ ಆಗಿ ಹೇಳ್ತಕ್ಕಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. ಆದ್ರೆ ಬಜೆಟ್ ಸಮೀಪಿಸುವಂತಹ ಸಂದರ್ಭದಲ್ಲಿ ಪಕ್ಷದಲ್ಲಿ ಏನೆಲ್ಲ ಬೆಳವಣಿಗೆಗಳಾಗ್ತವೆ ನೇರವಾಗಿ ಹೇಳತಕ್ಕಂಥ ಒಂದು ಪ್ರಯತ್ನವನ್ನ ಹೈಕಮಾಂಡ್ ಮಾಡುತ್ತಾ ಅಥವಾ ಈಗಾಗಲೇ ಸಿಗ್ನಲ್ ಕೊಟ್ಟಿರ್ತಕ್ಕಂಥದ್ದು ನಿಜವಾ, ಇದೆಲ್ಲವೂ ಕೂಡ ತಿಳಿದು ಬರಬೇಕಿದೆ ದಶರಥ್. ಥ್ಯಾಂಕ್ ಯು ಪುನೀತ್.